ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಈ ಗಿಡವನ್ನು ನೋಡಿಯೇ ಇರ್ತೀರಿ. ಅದರಲ್ಲೂ ಕೂಡ ಈ ಗ್ರಾಮೀಣ ಪ್ರದೇಶದಿಂದ ಬಂದವರಿಗೆ ಈ ಸಸ್ಯ ಹೆಚ್ಚು ಚಿರಪರಿಚಿತವಾಗಿರ್ತದೆ. ನಾವು ಇದನ್ನು ನಿಗ್ಗುಲ್ ಮುಳ್ಳಿನ ಗಿಡ ಅಂತೇಳಿ ಕರಿತೀವಿ. ಸಂಸ್ಕೃತ ಅಥವಾ ಆಯುರ್ವೇದದಲ್ಲಿ ಇದನ್ನು ಗೋಕ್ಷುರ ಅಂತೇಳಿ ಕರೀತಾರೆ. ಅದೇ ಸಂಸ್ಕೃತದಲ್ಲಿ ಇನ್ನೊಂದು ಹೆಸರು ತ್ರಿಕಂಟಕ ಅಂತ. ನಾವಿದನ್ನು ನೆಗ್ಲು ಮುಳ್ಳಿನ ಗಿಡ ಅಂತೀವಿ. ಆದರೆ ಇದರಲ್ಲಿ ಎರಡು ವಿಧ ಇದೆ, ಒಂದು ಸಣ್ಣ ನೆಗ್ಲು, ಮತ್ತೊಂದು ಆನೆ ನೆಗ್ಲು. ಇನ್ನೂ ಕೆಲವರು ಇದಕ್ಕೆ ನೆರಂಜಿ ಮುಳ್ಳು, ಶಂದಷ್ಟ, ಸ್ವಾದಕಂಟಕ, ಗೋಕಂಟಕ, ಕಂಠತಿಕ್ತಕ ಮತ್ತು ಪಲ್ಲೇರು ಮುಕ್ಕ ಅನ್ನುವ ಹೆಸರುಗಳಿಂದ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಟ್ರಿಬ್ಯುಲಸ್ ಟೆರಿಸ್ಟ್ರೀಸ್ ಅಂತೇಳಿ. ಇದರ ಕುಟುಂಬ ಜೈಕೊಂಪಿಲೇಸಿ ಅಂತ. ಈ ಸಸ್ಯದ ಎಲ್ಲ ಭಾಗಗಳು ಕೂಡ ಅಂದರೆ ಇದರ ಬೇರು, ಕಾಂಡ, ಎಲೆ, ಹೂವು, ಇದರ ಕಾಯಿ ಅಥವಾ ಹಣ್ಣು ಅಂತಾರೆ ಅಥವಾ ಮುಳ್ಳು ಅಂತಾರೆ, ಈ ಎಲ್ಲವೂ ಕೂಡ ಈ ನಮ್ಮ ಯುನಾನಿ, ಆಯುರ್ವೇದ ಮತ್ತು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಅತ್ಯಮೂಲ್ಯವಾದ ಔಷಧಿಯಾಗಿ ಬಳಕೆಯಾಗ್ತವೆ. ಈ ಗಿಡದ ಮುಳ್ಳುಗಳು ದನದ ಕಾಲಿನ ಗೊರಸಿನಂತೆ ಕಾಣೋದ್ರಿಂದ ಇದನ್ನು ಸಂಸ್ಕೃತ ಅಥವಾ ಆಯುರ್ವೇದದಲ್ಲಿ ಗೋಕ್ಷುರ ಅಂತೇಳಿ ಕರೀತಾರೆ. ಈ ಗೋಕ್ಷುರದ ಬಗ್ಗೆ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳಾದಂತಹ ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಮತ್ತು ವಾಗ್ಭಟಾಚಾರ್ಯರ ಅಷ್ಟಾಂಗ ಹೃದಯಂ ಕೃತಿನಲ್ಲಿ ಪ್ರಮುಖವಾಗಿ ಈ ಸಸ್ಯವನ್ನು ಉಲ್ಲೇಖ ಮಾಡಲಾಗಿದೆ. ಹೌದು, ಚರಕ ಸಂಹಿತೆ, ಸುಶ್ರುತ ಸಂಹಿತೆಯಂತಹ ಸಾವಿರಾರು ವರ್ಷಗಳ ಇತಿಹಾಸವಿರುವ ಬೃಹತ್ ಗ್ರಂಥಗಳಲ್ಲಿ ಈ ಸಸ್ಯದ ಗುಣ ಮತ್ತು ಔಷಧೀಯ ಬಳಕೆಯನ್ನು ವಿವರವಾಗಿ ದಾಖಲಿಸಲಾಗಿದೆ. ಮಹರ್ಷಿ ಚರಕರು ಈ ಗೋಕ್ಷುರ ಸಸ್ಯವನ್ನು ಮೂತ್ರದ ತೊಂದರೆಗಳನ್ನು ನಿವಾರಿಸುವ ಅತ್ಯುತ್ತಮ ಗಿಡಮೂಲಿಕೆ ಅಂತಲೇ ಕರೆದಿದ್ದಾರೆ. ಇದನ್ನು ಮೂತ್ರ ವಿರೇಚನೀಯ ಅಂತೇಳಿ ಅವರು ಗುರುತಿಸಿದ್ದಾರೆ. ಅಂದರೆ ಮೂತ್ರ ವಿರೇಚನೀಯ ಅಂದರೆ ಮೂತ್ರವರ್ಧಕ ಎಂದರ್ಥ. ಮತ್ತು ಇದನ್ನು ಅದೇ ಚರಕ ಮಹರ್ಷಿಗಳು ಶ್ವಾಸಹರ ಅಂತ ಹೇಳಿ ಕರೆದಿದ್ದಾರೆ. ಶ್ವಾಸಹರ ಅಂದರೆ ಉಸಿರಾಟ ತೊಂದರೆಗಳ ನಿವಾರಕ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಚರಕ ಮಹರ್ಷಿಗಳು ಇದನ್ನು ಮಹಾ ಕಷಾಯಗಳ ಗುಂಪಿನಲ್ಲಿ ಗುರುತಿಸಿದ್ದಾರೆ. ಆಚಾರ್ಯ ಸುಶ್ರುತರು ಕೂಡ ಮೂತ್ರಕೋಶದ ಕಲ್ಲುಗಳನ್ನು ಅಂದರೆ ಕಿಡ್ನಿ ಸ್ಟೋನ್ಗಳನ್ನು ನಿವಾರಿಸಲಿಕ್ಕೆ ಇದನ್ನು ಪ್ರಮುಖ ಔಷಧಿಯಾಗಿ ಗುರುತಿಸಿದ್ದಾರೆ. ಇದನ್ನು ಅವರು ವಿರತಾರ್ವಾರ್ಧಿ ಗಣ ಮತ್ತು ವಿಧಾರಿ ಗಾಂಧಾರ್ಧಿ ಗಣ ಅಂಥೇಳಿ ಗುರುತಿಸಿದ್ದಾರೆ. ಮತ್ತು ಲಘು ಪಂಚಮೂಲ ಸಸ್ಯಗಳ ಪಟ್ಟಿಯಲ್ಲಿ ಆಚಾರ್ಯ ಸುಶ್ರುತರು ಇದನ್ನು ಸೇರಿಸಿ ಪಟ್ಟಿ ಮಾಡಿದ್ದಾರೆ. ಮತ್ತೋರ್ವ ಆಯುರ್ವೇದ ಮಹರ್ಷಿಗಳಾದಂತಹ ವಾಗ್ಭಟಾಚಾರ್ಯರು ಕೂಡ ತಮ್ಮ ಅಷ್ಟಾಂಗ ಹೃದಯಂ ಕೃತಿನಲ್ಲಿ ಈ ಗೋಕ್ಷುರ ಸಸ್ಯವನ್ನು ಮೂತ್ರ ವಿಸರ್ಜನೆ ವೇಳೆ ಆಗುವಂತಹ ಉರಿ, ನೋವು ನಿವಾರಣೆಗೆ ಇದನ್ನು ಒಂದು ಔಷಧಿಯಾಗಿ ಶಿಫಾರಸು ಮಾಡಿದ್ದಾರೆ. ಮತ್ತು ಅದೇ ವಾಗ್ಭಟಾಚಾರ್ಯರು ಸಂತಾನಹೀನತೆ ಅಂದರೆ ಈ ಮಕ್ಕಳ ಆಗದಿರುವಿಕೆ ಇದೆಯಲ್ಲ, ಆ ಸಮಸ್ಯೆಗೆ ನಿವಾರಣೆಗೂ ಕೂಡ ಈ ನೆಗ್ಗಿಲ ಮುಳ್ಳಿನ ಕಷಾಯವನ್ನು ಶಿಫಾರಸು ಮಾಡಿದ್ದಾರೆ. ಮತ್ತು ಆಯುರ್ವೇದದ ಭಾವಪ್ರಕಾಶ ನಿಘಂಟು ಮತ್ತು ಮದನಪಾಲ ನಿಘಂಟುಗಳ ಪ್ರಕಾರ ದೇಹಕ್ಕೆ ದೈಹಿಕ ಶಕ್ತಿಯನ್ನು ನೀಡುವಂಥದ್ದು ಈ ಗೋಕ್ಷುರ ಆಗಿದೆ. ಮತ್ತು ಸ್ನಾಯುಗಳ ಬಲ ನೀಡುವಂಥದ್ದು ಗೋಕ್ಷುರ ಆಗಿದೆ. ಮತ್ತು ಲೈಂಗಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಅತ್ಯುತ್ತಮ ವಾಜೀಕರಣ ಮೂಲಿಕೆ ಇದೇ ಆಗಿದೆ. ಈ ಆಯುರ್ವೇದ ಔಷಧಿನಲ್ಲಿ ಎರಡು ಪರಿಕಲ್ಪನೆಗಳಿದ್ದಾವೆ, ಅಂದರೆ ಎರಡು ಕಾನ್ಸೆಪ್ಟ್ ಇದ್ದಾವೆ. ಅವೇನಪ್ಪ ಅಂದರೆ, ಮೊದಲನೇದು ದಶಮೂಲಾರಿಷ್ಟ ಅಂತೇಳಿ. ಈ ದಶಮೂಲಾರಿಷ್ಟ ಅಂದರೆ ಏನಪ್ಪ ಅಂದರೆ 10 ಗಿಡ ಅಥವಾ ಮರಗಳ ಬೇರುಗಳನ್ನು ಸಂಗ್ರಹಿಸಿ ಮಾಡುವಂತಹ ಆಯುರ್ವೇದದ ಒಂದು ದಿವ್ಯ ಔಷಧಿಯಾಗಿದೆ. ಈ 10 ಮೂಲಗಳ ಬೇರುಗಳಿದಾವಲ್ಲ, ಆ 10 ಬೇರುಗಳಲ್ಲಿ ಈ ಗೋಕ್ಷುರ ಅಥವಾ ನೆಗ್ಗಲು ಮುಳ್ಳಿನ ಬೇರು ಸೇರಿ ಆಗುವಂಥದ್ದೇ ದಶಮೂಲಾರಿಷ್ಟ ಅನ್ನುವ ದಿವ್ಯ ಔಷಧಿಯಾಗಿದೆ. ಅದೇ ರೀತಿ ಮತ್ತೊಂದು ಲಘು ಪಂಚಮೂಲಾರಿಷ್ಟ. ಈ ಲಘು ಪಂಚಮೂಲಾರಿಷ್ಟದಲ್ಲೂ ಕೂಡ ಈ ನೆಗ್ಗಲು ಮುಳ್ಳಿನ ಸಸ್ಯ ಸೇರಿದೆ. ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಯಾರಾದರೂ ಕೂಡ ಈ ಹಿಂದೆ ಈ ನೆಗ್ಗಿಲ ಮುಳ್ಳನ್ನು ತುಳಿದು ಅನುಭವ ಇದ್ದರೆ ಅದರ ನೋವು ಅದೆಷ್ಟು ತೀವ್ರವಾಗಿರ್ತದೆ ಅನ್ನೋದು ನಿಮ್ಮ ಅನುಭವಕ್ಕೆ ಬಂದಿರ್ತದೆ. ಅದರಿಂದಲೇ ಯಾವುದಕ್ಕೂ ಕೂಡ ಹೆದರದ ಆನೆ ಕೂಡ, ಅಂದರೆ ಅಷ್ಟು ದೊಡ್ಡ ಶರೀರದ ಆನೆ ಕೂಡ ಈ ನೆಗ್ಗಿಲ ಮುಳ್ಳನ್ನು ನೋಡಿ ಹೆದರುತ್ತದಂತೆ. ಆದಷ್ಟು ಈ ನೆಗ್ಗಿಲ ಮುಳ್ಳನ್ನು ಇರೋದನ್ನು ನೋಡಿ ಅದರ ವಾಸನೆಯಿಂದಲೇ ಅದನ್ನು ಗ್ರಹಿಸಿ ದೂರ ಹೋಗ್ತದೆ ಅಂತಲೂ ಕೂಡ ಹೇಳ್ತಾರೆ. ಆ ದೈತ್ಯ ಶರೀರದ ಆನೆಯನ್ನೇ ಎದುರಿಸುವಂತಹ ಈ ನೆಗ್ಗಿಲ ಮುಳ್ಳು ಈ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥದಲ್ಲಿ ಪ್ರಮುಖವಾಗಿ ಕಾಮೋತ್ತೇಜಕ ಮತ್ತು ಪುರುಷ ಟಾನಿಕ್ ಅಂತಲೇ ಪರಿಗಣಿಸಲ್ಪಟ್ಟಿದೆ. ಹೇಗೆಂದರೆ ಈ ನೆಗ್ಗಿನ ಮುಳ್ಳಿನಲ್ಲಿರುವಂತಹ ಟ್ರೋಪೋಡೋಯಸ್ಕಿಸ್ ಎಂಬ ರಾಸಾಯನಿಕ ದೇಹದಲ್ಲಿರುವ ನೈಟ್ರಿಕ್ ಆಕ್ಸೈಡ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದು ಜನನಾಂಗದ ಪ್ರದೇಶಕ್ಕೆ ರಕ್ತ ಸಂಚಾರವನ್ನು ಸುಗಮಗೊಳಿಸಿ ದೃಢವಾದ ನಿಮುರುಕುವಿಕೆಗೆ ಸಹಾಯ ಮಾಡ್ತದೆ ಅಂತೇಳಿ ಆಯುರ್ವೇದ ಗ್ರಂಥಗಳು ಹೇಳ್ತವೆ.
ಈ ನೆಗ್ಗಿನ ಮುಳ್ಳಿನಲ್ಲಿರುವಂಥ ಪ್ರೋಟೋಡಿಯೂಸ್ಕಿಸ್ ಎನ್ನುವ ರಾಸಾಯನಿಕ ಇದೆಯಲ್ಲ, ಇದು ಪುರುಷರಲ್ಲಿರುವಂತಹ ಲಿಂಗವನ್ನು ಗಟ್ಟಿಯಾಗಿ ಬಲವಾಗಿ ನಿಮಿರುವಿಕೆಗೆ ಕಾರಣವಾಗುವುದರ ಜೊತೆಗೆ ಪುರುಷರಲ್ಲಿ ಟೆಸ್ಟೋಸ್ಪೆರಾನ್ ಅನ್ನುವ ಒಂದು ರಾಸಾಯನಿಕವನ್ನು ಹೆಚ್ಚು ಉತ್ಪತ್ತಿ ಮಾಡಿ ಅವರಲ್ಲಿ ಲೈಂಗಿಕ ಆಸಕ್ತಿಯನ್ನು ಉಂಟು ಮಾಡ್ತದೆ. ಮತ್ತು ಮಹಿಳೆಯರಲ್ಲೂ ಕೂಡ ಲೈಂಗಿಕ ಹಾರ್ಮೋನನ್ನು ಸಮತೋಲನಗೊಳಿಸುವ ಮೂಲಕ್ಕೆ ಅದು ಉತ್ತೇಜನ ನೀಡುತ್ತದೆ. ಇದೆಲ್ಲದರಿಂದಾಗಿ ಪರಸ್ಪರ ಲೈಂಗಿಕ ಆಸಕ್ತಿ ಅಥವಾ ಲಿಬಿಡೋ ಹೆಚ್ಚಾಗ್ತದೆ. ಏನು ಈ ಪುರುಷರಲ್ಲಿ ಶಿಸ್ನ ನಿಮಿರುವಿಕೆಯ ಸಮಸ್ಯೆ ಇರ್ತದೆ, ಶೀಘ್ರ ಸ್ಖಲನ ಇರ್ತದೆ, ಮತ್ತು ನರದೌರ್ಬಲ್ಯ ಇರ್ತದೆ, ಹಾಗೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರ್ತದಲ್ಲ, ಇದೆಲ್ಲದರಿಂದಾಗಿ ಈ ಸಂತಾನ ಭಾಗ್ಯವೇ ಇಲ್ಲದ ಪುರುಷರಿರ್ತಾರಲ್ಲ, ಅವರು ಇದನ್ನು ಕ್ಷೀರಪಾಕ ರೂಪದಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಕ್ಷೀರಪಾಕ ಅಂದರೆ ಏನಪ್ಪ ಅಂದರೆ, ಈ ಗೋಕ್ಷುರದ ಏನು ಅಥವಾ ಈ ನೆಗ್ಗಿಲ ಮುಳ್ಳು ಇದಾವಲ್ಲ, ಇವನ್ನ 4ರಿಂದ 6 ತಂದು ಆ ಮುಳ್ಳುಗಳನ್ನು ಚೆನ್ನಾಗಿ ಪುಡಿ ಮಾಡಬೇಕು, ಅಂದರೆ ಅದನ್ನು ಚೂರ್ಣ ಮಾಡ್ಕೋಬೇಕು. ಆ ಚೂರ್ಣವನ್ನು 1 ಕಪ್ಪು ಹಾಲಿಗೆ ಹಾಕಿ ಆ 1 ಕಪ್ ಹಾಲಿಗೆ 4 ಕಪ್ಪು ನೀರನ್ನು ಬೆರೆಸಿ ಚೆನ್ನಾಗಿ ಕುದಿಸ್ಬೇಕು. ಒಟ್ಟು ಈ 1 ಕಪ್ಪು ಹಾಲು 4 ಕಪ್ಪು ನೀರು ಇರ್ತದಲ್ಲ, ಇದು ಚೆನ್ನಾಗಿ ಕುದ್ದು 1 ಕಪ್ಪುಗೆ ಹಾಲಿಗೆ ಬರಬೇಕಾಗ್ತದೆ. ಈ 1 ಕಪ್ಪು ಹಾಲು ಏನು ಕುದ್ದಾಗ ಸಿಗ್ತದಲ್ಲ, ಅದನ್ನು ಬೆಳಿಗ್ಗೆ ಅರ್ಧ ಸಂಜೆ ಅರ್ಧ ತೆಗೆದುಕೊಳ್ತಾ ಬಂದರೆ ಪುರುಷರಲ್ಲಿರುವಂತಹ ವೀರ್ಯಾಣುಗಳ ಸಂಖ್ಯೆ ವೃದ್ಧಿ ಆಗ್ತದೆ, ಶೀಘ್ರ ಸ್ಖಲನ ಇಲ್ಲದಂತಾಗುತ್ತೆ, ನರದೌರ್ಬಲ್ಯ ಹೋಗ್ತದೆ, ಆ ಮೂಲಕ ಸಂತಾನ ಭಾಗ್ಯ ಪ್ರಾಪ್ತಿ ಆಗ್ತದೆ ಅಂತ ಆಯುರ್ವೇದ ಮೂಲಗಳು ಹೇಳ್ತವೆ. ಮಹಿಳೆಯರಲ್ಲೂ ಕೂಡ ಈ ಸಂತಾನ ಭಾಗ್ಯ ಇಲ್ಲದೇ ಇರೋದಕ್ಕೆ ಕಾರಣ ಅಂಡಾಣು ಬಿಡುಗಡೆಯಲ್ಲಿ ಸಮಸ್ಯೆ ಇರ್ತದೆ. ಅಂಥ ಮಹಿಳೆಯರು ಕೂಡ ಇದರ ಏನು 4-5 ಈ ನೆಗ್ಗಿಲ ಮುಳ್ಳಿನ ಚೂರ್ಣ ಮತ್ತು 1 ಕಪ್ಪು ಹಾಲು 4 ಕಪ್ಪು ನೀರಿನಲ್ಲಿ ಕುದಿಸಿ 1 ಕಪ್ಪಾದಾಗ ಕುಡಿಬೇಕು ಅಂತ ಪುರುಷರಿಗೆ ಹೇಳಿದ್ನಲ್ಲ, ಇದೇ ಮೆಥಡ್ನಲ್ಲಿಯೇ ಅದೇ ಏನು 4-5 ನೆಗ್ಗಿಲ ಮುಳ್ಳಿನ ಚೂರ್ಣಕ್ಕೆ ಒಂದಷ್ಟು ಶತಾವರಿ ಚೂರ್ಣ, ಶತಾವರಿ ಸಸ್ಯದ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿರ್ತೇನೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಮಹಿಳೆಯರ ಸಂತಾನ ಬಗ್ಗೆ ಅತ್ಯಂತ ಫಲಪ್ರದವಾದಂತಹ ಒಂದು ಗಿಡಮೂಲಿಕೆಯಾಗಿದೆ. ಈ ಶತಾವರಿ ಚೂರ್ಣವನ್ನು ಸೇರಿಸಿ ಆ ಹಾಲನ್ನು ಕುಡಿಯುವುದರ ಮೂಲಕ ಅಂಟಾಣು ಬಿಡುಗಡೆ ಹೆಚ್ಚಾಗಿ ಅವ್ರಿಗೂ ಕೂಡ ಸಂತಾನ ಭಾಗ್ಯ ಪ್ರಾಪ್ತಿ ಆಗ್ತದೆ ಅಂತೇಳಿ ಆಯುರ್ವೇದ ಮೂಲಗಳೇ ಹೇಳ್ತವೆ. ಒಟ್ಟಾರೆ ಪುರುಷರಲ್ಲಿ ಕಾಮೋತ್ತೇಜನೆಗೆ ಈ ನೆಗ್ಗಿಲ ಮುಳ್ಳು ಈ ವಯಗ್ರಾಗಿಂತ ಹೆಚ್ಚು ಪರಿಣಾಮಕಾರಿ ಔಷಧಿ ಎನ್ನುವ ಮಾತು ಆಯುರ್ವೇದದಲ್ಲಿದೆ. ಅಲ್ಲದೆ ಇದು ಯಾವುದೇ ರೀತಿಯ ಅಡ್ಡ ಪರಿಣಾಮವನ್ನು ಬೀರೋದಿಲ್ಲ ಅಂತೇಳಿ ಹೇಳ್ತಾರೆ. ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಒಂದು ಮೆಥಡ್ ಪ್ರಕಾರ ಈ ಒಂದು ಚಿಟಿಕೆಯಷ್ಟು ನೆಗ್ಗಿಲ ಮುಳ್ಳಿನ ಕಾಯಿಯ ಚೂರ್ಣ ಮತ್ತು ಆ ಒಂದು ಚಿಟಿಕೆ ಈ ನೆಗ್ಗಿಲ ಮುಳ್ಳಿನ ಕಾಯಿಯ ಚೂರ್ಣಕ್ಕೆ 1 ಚಿಟಿಕೆ ಕಾಮಕಸ್ತೂರಿ ಬೀಜದ ಚೂರ್ಣ, 1 ಚಮಚ ಅಶ್ವಗಂಧದ ಚೂರ್ಣ, 1 ಲೋಟ ಹಸುವಿನ ಹಾಲಿಗೆ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿ ಸೋಸಿಕೊಂಡು ಮಲಗುವ ಸಮಯದಲ್ಲಿ ಕುಡಿದ್ರೆ ಗಂಡಸರಲ್ಲಿ ಲೈಂಗಿಕ ಬಲಹೀನತೆ ದೂರವಾಗ್ತದೆ, ಆ ಮೂಲಕ ಕಾಮೋತ್ತೇಜನೆ ಹೆಚ್ಚಾಗ್ತದೆ ಅಂತ ಹೇಳಿ ಆಯುರ್ವೇದ ಹೇಳ್ತದೆ. ಹೀಗಾಗಿ ನಾವೆಲ್ಲ ನೆಗ್ಗಲು ಮುಳ್ಳು ಅಂತ ಎದರಿ ದೂರ ಹೋಗುವ ಈ ನೆಗ್ಗಲು ಮುಳ್ಳಿಗೆ ಈ ಆಯುರ್ವೇದ ಔಷಧಿಯ ಮಾರುಕಟ್ಟೆಯಲ್ಲಿ ಬೆಲೆ ಎಷ್ಟು ಇದೆ ಗೊತ್ತಾ? 1 kg ನೆಗ್ಗಲು ಮುಳ್ಳಿಗೆ 1,000 ರೂಪಾಯಿ ಬೆಲೆ ಇದೆ ಅಂತ ಹೇಳ್ತಾರೆ. ಅದೆಷ್ಟು ನಿಜವೋ ನನಗೆ ಗೊತ್ತಿಲ್ಲ, ನಾನು ಮಾರಾಟ ಮಾಡಿ ಅನುಭವ ಇಲ್ಲ. ಈ ಕೇವಲ ಲೈಂಗಿಕ ಉತ್ತೇಜನಕ್ಕಷ್ಟೇ ಅಲ್ಲದೆ ಇದು ಅನೇಕ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಕೂಡ ಈ ನೆಗ್ಗಲು ಮುಳ್ಳು, ಈ ನೆಗ್ಗಲು ಗಿಡ ಹೊಂದಿದೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಶೇರ್ ಮಾಡಿ. ಎಲ್ರಿಗೂ ನಮಸ್ತೆ.